ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹ್ಯಾಪಿ ವಾರ ಸೋಮವಾರ, ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮಗಳು ನಾವು ಶುರು ಮಾಡಬೇಕಂತಂದರೆ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಮಾಡೋ ಕಾರ್ಯಕ್ರಮಗಳು ಅವ್ರ ನೆನೆಸಿ ಮಾಡಿದ್ರೆ ಎಲ್ಲ ಕಾರ್ಯಕ್ರಮ ಒಳ್ಳೆಯದಾಗಿ ಯಶಸ್ವಿ ಆಗತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ನೀವು ಕೂಡ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಮೊದಲು ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಕಾರ್ಯಕ್ರಮಗಳನ್ನು ಶುರು ಮಾಡಬೇಕು ಸ್ನೇಹಿತರೆ. ಬನ್ನಿ, ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಧ್ಯಾನದ ಜೊತೆ ನಿಮಗೆ ಭಾಳ ಅಂದರೆ ಭಾಳ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ತರ್ತಾ ಇದ್ದೀನಿ. ಸೊ ನೀವು ವಿಡಿಯೋಗಳು ನೋಡ್ತಾ ಇದ್ದೀರಾ, ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದೇ ರೀತಿ ಇನ್ನು ಜಾಸ್ತಿ ಜನಗಳು ಸೇರಬೇಕು. ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಧ್ಯಾನ ಅಂದರೆ ಏನು ಎಲ್ಲರಿಗೆ ಅರಿವು ಮೂಡಿಸೋಣ ಸ್ನೇಹಿತರೆ. ಯಾಕಂತಂದ್ರೆ ನೋಡಿ, ಇವತ್ತಿನ ದಿನ ಈ ಜನ್ರೇಷನಲ್ಲಿ ಭಾಳಷ್ಟು ಟೆಕ್ನಾಲಜಿಗಳಿಗೆ ಮುಂದುವರೆದ, ಆದರೆ ಅದೇ ರೀತಿ ನಮ್ಮ ಮಾನವ ಅನ್ನೋ ಮನುಷ್ಯನ ಜನ್ಮಕ್ಕೆ ಅದೇನಾಗಿದೆ, ಅವ್ರ ಆರೋಗ್ಯ ಮೇಲೇ ಪರಿಮಾಣ ಇಲ್ದಂಗೆ ಅವ್ರೇನು ಮಾಡ್ತಾರೆ, ಬರೀ ಕೆಲಸ 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 ಅಂತ ಹೇಳ್ಬಿಟ್ಟು ಅವ್ರು ಬಿಸಿ ಲೈಫ್ ಮಾಡೋದ್ರಿಂದ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ, ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ. ಸೊ ಅದರಿಂದ ನೆಮ್ಮದಿ ಸಮಾಧಾನ ಸಿಗಬೇಕಂತಂದರೆ ನೀವು ನಿಮ್ಮ ಮನಸ್ಸನ್ನು ಹಗರ್ ಮಾಡಬೇಕು ಮತ್ತು ಪ್ರತಿನಿತ್ಯ ಯೋಗ ಧ್ಯಾನ ಮೆಡಿಟೇಷನ್ಗಳನ್ನು ನೀವು ಮಾಡ್ತಾ ಇದ್ರೆ ಸ್ನೇಹಿತರೆ, ನಿಮ್ಮ ಮನಸ್ಸು ಹಗರುತ್ತೆ. ಮತ್ತು ನಿಮ್ಮ ಮನಸ್ಸು ಹಗರಾಗೋ ಜೊತೆಗೆ ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಅದರ ಜೊತೆಗೆ ನಿಮ್ಮ ಇನ್ನಷ್ಟು ಕೆಲಸ ನೀವು ಇನ್ನೂ ಜಾಸ್ತಿ ಮಾಡ್ಬೋದು ಸ್ನೇಹಿತರೆ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ, ಧ್ಯಾನದ ಜೊತೆ ಉತ್ತಮ ಮತ್ತು ಅದ್ಭುತ ಆರೋಗ್ಯದ ಸೀಕ್ರೆಟ್ಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಸೀಕ್ರೆಟ್ ಏನಪ್ಪ ಅಂತಂದರೆ, ಇವತ್ತು 2 ವಿಷಯ ತಂದಿದ್ದೀನಿ ನಾನು. ಏನಪ್ಪ ಅಂದರೆ ಆ ವಿಷಯಗಳು ನೋಡಿ ಸ್ನೇಹಿತರೆ, 2 ಸೀಕ್ರೆಟ್, ಇದು ಕೂಡ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದನ್ನಂತಲೇ ಹೇಳ್ಬೋದು. ಸೊ ಮೊದಲನೇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ಬಂದ್ಬಿಟ್ಟು ಎಳ್ಳು ಸ್ನೇಹಿತರೆ, ಬಿಳಿ ಎಳ್ಳು. ಸೊ ನೋಡ್ಕೊಳ್ಳಿ, ಬಿಳಿ ಎಳ್ಳು ಇರುತ್ತೆ ಮತ್ತು ಕರಿ ಎಳ್ಳು ಇರುತ್ತೆ. ಸೊ ಎಳ್ಳಿನ ಬಗ್ಗೆ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಆಮೇಲೆ ನೋಡಿ, ಎರಡನೇದು ಬಂದ್ಬಿಟ್ಟು ಉದ್ದಿನ ಬೇಳೆ. ಸೊ ಇದನ್ನು ನೀವು ನೋಡ್ಬೋದು, ಇದು ಉದ್ದಿನ ಬೇಳೆ ಸ್ನೇಹಿತರೆ. ಸೊ ನಾನು ನಿಮಗೆ ಇವತ್ತು ಉದ್ದಿನ ಬೇಳೆ ಮತ್ತು ಎಳ್ಳಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಧ್ಯಾನ ನಾವು ಮಾಡೋದ್ರ ಜೊತೆಗೆ ಉದ್ದಿನ ಬೇಳೆ ಮತ್ತು ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಇವುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಯಾವ ಅಂಗಾಂಗಗಳಿಗೆ ಉಪಯೋಗ ಮತ್ತು ಅದರಲ್ಲಿ ಸಿಗೋತಕ್ಕ ವಿಟಮಿನ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಫ್ಯಾಮಿಲಿಗೆ ಸೇರಿಕೊಳ್ಳಿ ಅಂತ ಹೇಳ್ತಾ, ಮತ್ತು ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಜೀವನದಲ್ಲಿ ಇವತ್ತಿಂದನೇ ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಯಾಕೆಂತಂದರೆ ನಾಳೆ ಏನೋ ಕಾಯಿಲೆ ಕಸಗಡ್ಡಿ ಬಂದ ನಂತರ ಮತ್ತೆ ನೀವು ಧ್ಯಾನವನ್ನೇ ಹುಡ್ಕೊಂಬರೋದಾಗತ್ತೆ. ಆದರೆ ಆ ಥರ ಮಾಡ್ಕೋಬೇಡಿ. ಇವತ್ತಿಂದನೇ ಪ್ರತಿನಿತ್ಯ ಯಾರು ನೀವು ಈ ವಿಡಿಯೋನ ನೋಡ್ತಾ ಇದ್ದೀರೋ, ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ಈ ವಿಡಿಯೋಗಳನ್ನು ನೋಡಿ ಮತ್ತು ಅದರಲ್ಲಿ ನಿಮ್ಮಂಥ ಅಂದರೆ ಏನಂದರೆ ಇಡೀ ನಿಮ್ಮ ಅಡಿಯಿಂದ ಮುಡಿವರೆಗೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳಿಗೆ ಏನೆಲ್ಲ ವ್ಯಾಯಾಮ ಮಾಡಿಸ್ಬೇಕು, ಯಾವ ಥರ ಧ್ಯಾನ ಮಾಡಬೇಕು ಮತ್ತು ಆರೋಗ್ಯದಲ್ಲಿ ನಾವು ಏನೆಲ್ಲ ತರಕಾರಿಗಳು ಹೇಗೆ ತಗೋಬೇಕು, ವಿಟಮಿನ್ಸ್ಗಳು ಹೇಗೆ ಸಿಗ್ತವೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಿಮಗೆ ಲೈಫಲ್ಲಿ ನಿಮ್ಮ ಹೆಲ್ತ್ ಟಿಪ್ಸ್ಗಳು ಸಿಗ್ತಾವೆ ಸ್ನೇಹಿತರೆ. ಹಾಗಾಗಿ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಇವನ್ನೆಲ್ಲ ತಿಳ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಶುರು ಮಾಡಬೇಕಂತಂದರೆ ನಾನು ನಿಮಗೆ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ನಾವು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಡೈರೆಕ್ಟಾಗಿ ಕೂರಬಾರ್ದು. ಯೋಗ ಮ್ಯಾಟ್ ಅಂಥದ್ದು ಅಥವಾ ನಿಮ್ಮ ಮನೇಲಿ ಇರೋತಕ್ಕಂಥ ಒಂದು ಚೆನ್ನಾಗಿರೋ ವಸ್ತ್ರನೋ ಇಲ್ಲ ಚಾಪೆನೋ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಳ್ಳಿ ಸ್ನೇಹಿತರೆ. ಯಾಕೆ ನಾವು ಡೈರೆಕ್ಟಾಗಿ ಕೂತ್ಕೋಬಾರ್ದು ಅಂತಂದರೆ ಅಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಎನರ್ಜಿಗಳು ಇರ್ತವೆ. ಸೊ ನಾವು ಇವು ಕೂತ್ಕೊಳ್ಳೋದ್ರಿಂದ ನಮಗೆ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಅದರಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಈಗ ರೆಡಿಯಾಗಿ ಇದ್ದೀರಂತ ಬಿಟ್ಟು ಭಾವಿಸ್ತೀನಿ ಸ್ನೇಹಿತರೆ. ನೋಡಿ, ಯೋಗ ಮ್ಯಾಟನ್ನು ಹಾಕ್ಕೊಳ್ಳಿ ಮತ್ತು ಅದರ ಮೇಲೆ ನೀವು ಆರಾಮದಾಯಕವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಧ್ಯಾನವನ್ನು ಶುರು ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವೀಗ ಶುರು ಮಾಡೋಣ. ಮೊದಲನೇದಾಗಿ
ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಮಾಡೋಣ ಸ್ನೇಹಿತರೆ. ಈಗ ನೀವು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಇದು ಚಿನ್ನ ಮುದ್ರಾ ಅಂತ ಬಿಟ್ಟು ಕರಿತೀವಿ, ಮತ್ತೆ ಇದು ಉಷಾಸನ್ ಮುದ್ರಾ ಅಂತ ಬಿಟ್ಟು ಕರಿತೀವಿ ಸ್ನೇಹಿತರೆ. ನೀವು ಅಂದರೆ ನೋಡಿ, ಈ ಥರ ಇಟ್ಕೊಂಡು ನೀವು ಚಿನ್ನ ಮುದ್ರದಲ್ಲಿ ಕೂಡ ಕೂತ್ಕೋಬೋದು, ಇಲ್ಲಾಂದರೆ ಉಷಾಸನ ಮುದ್ರಾ ಅಂತ ಬಿಟ್ಟು ಏನು ಕರಿತೀವಿ, ಇದಕ್ಕೆ ಉಷಾಸನದಲ್ಲಿ ಕೂಡ ನೀವು ಕುಳಿತುಕೋಬೋದು ಸ್ನೇಹಿತರೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಆ ಥರ ಆರಾಮಾಗಿ ಕುಳಿತುಕೊಳ್ಳಿ ಮತ್ತು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾವು ಓಂಕಾರವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳೋಣ. ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ಓಂ ಅಂತ ಬಿಟ್ಟು ಹೇಳೋಣ ಸ್ನೇಹಿತರೆ. ಇದು ನಾವು ಓಂಕಾರವನ್ನು ಈಗ ಮಾಡ್ತಾ ಇದ್ದೀವಿ. ಓ ಈಗ ಕೈಯನ್ನು ರಿಲೀಸ್ ಮಾಡೋಣ ಸ್ನೇಹಿತರೆ, ಮತ್ತು ಕೈಯನ್ನು ಉಜ್ಜಿ ಮತ್ತು ನಿಮ್ಮ ಕಣ್ಣು ರೆಪ್ಪೆಯನ್ನು ಉಜ್ಜಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ ನೀವು ಹೊಸದಾಗಿ ಮಾಡೋರು 11 ಬಾರಿ ಮಾಡಿ ಸ್ನೇಹಿತರೆ. ಸೊ ಇದು ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮಗೆ ಉಸಿರಾಟದ ಜೊತೆ ಎಕ್ಸಸೈಸ್ ಆಗುತ್ತೆ. ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆಗಳಿದೆ ಅಂದರೆ ಶ್ವಾಸಕೋಶ ಸರಿಯಾಗುತ್ತೆ ಸ್ನೇಹಿತರೆ. ಮತ್ತು ನೀವೇನೋ ಟೀಚಿಂಗ್ ಮಾಡ್ತೀನಂತೀರೋ, ಬೋಧನೆ ಮಾಡ್ತೀನಂತೀರೋ, ಆಫೀಸಲ್ಲಿ ನೀವು CEO ಆಗಿದ್ರು, ಇದರ ಪ್ರತಿಯೊಬ್ಬರು ನಾವು ಟೀಚಿಂಗ್ ಮಾಡೋರಿಗೆ ಮತ್ತು ಹಾಡು ಹಾಡೋರಿಗೆ ಬಹಳ ಅಂದರೆ ಬಹಳ ಇದು ಅದ್ಭುತವಾದ ಓಂಕಾರ ಸ್ನೇಹಿತರೆ. ಸೊ ಪ್ರತಿನಿತ್ಯ ನೀವು ಓಂಕಾರ ಮಾಡೋದ್ರಿಂದ ನಿಮ್ಮ ಗಂಟಲು ಸರಾಗವಾಗುತ್ತೆ ಮತ್ತು ನೀವು ಮಾತಾಡೋ ಮಾತುಗಳು ಶಬ್ದಗಳು ಎಲ್ಲ ನೀಟಾಗಿ ಮತ್ತು ಸ್ಪಷ್ಟವಾಗಿ ಬರುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಓಂಕಾರವನ್ನು ನೀವು ಶುರು ಮಾಡೋರು 15 ಬಾರಿ ಮಾಡಿ, ಇನ್ನು ನಾನು ಜಾಸ್ತಿ ಮಾಡ್ತೀನಿ ಅನ್ನೋರು 21 ಬಾರಿ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಈಗ ಭ್ರಮರಿಯನ್ನು ಮಾಡೋಣ.
ನೋಡಿ ಸ್ನೇಹಿತರೆ, ಭ್ರಾಮರಿಯನ್ನು ಮಾಡ್ಬೇಕಂತಂದ್ರೆ ಕೈಯನ್ನು ಈ ತರ ಇಟ್ಕೊಂಡು 3 ಬೆರಳನ್ನು ಮಡಚಿ ಮತ್ತು ಹೆಬ್ಬೆರಳನ್ನು ಮೇಲೆ ಮಧ್ಯದಲ್ಲಿ ಹಾಕಿ ಮತ್ತು ಕಿರುಬೆರಳನ್ನು ಅದರ ಮೇಲೆ ಇಟ್ಕೊಳ್ಳಿ ಸ್ನೇಹಿತರೆ. ಇದು ಶಂಖ ಮುದ್ರಾ ಅಂತ ಕರಿತೀವಿ. ಸೊ ಶಂಖ ಮುದ್ರಾದ್ರಲ್ಲಿ ನಾವು ಮಾಡಬೇಕು ಸ್ನೇಹಿತರೆ. ನೀವು ಯಾವಾಗ ನೀವು ನಿಧಾನವಾಗಿ ಉಸಿರು ತಗೊಂಡು ಮತ್ತು ಮೂಗಿನ ಮುಖಾಂತರ ಅಂತ ಬಿಟ್ಟು ಭ್ರಮರಿ ಮಾಡ್ತೀರಲ್ವಾ, ಅವಾಗ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಆರಾಮಾಗಿ ಮಾಡಿ ಸ್ನೇಹಿತರೆ. ನೋಡಿ ಈಗ ನೋಡಿ ಸ್ನೇಹಿತರೆ, ಈಗ ನಾವು ಭ್ರಮರಿಯನ್ನು ಮಾಡಿದ್ವಿ. ಸೊ ಭ್ರಮರಿಯನ್ನು ಮಾಡುವಾಗ ಆರಾಮಾಗಿ ನಿಧಾನವಾಗಿ ನಿಮ್ಗೆ ಯಾವ ಥರ ಅನ್ಸುತ್ತೆ ಆ ಥರ ನಿಧಾನವಾಗಿ ಉಸಿರನ್ನು ತಗೊಂಡು ಮೂಗಿನ ಮುಖಾಂತರ ಅಂತ ಹೇಳೋದು. ಸೊ ಇದು ನಾವು ಪ್ರತಿನಿತ್ಯ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕುತ್ತಿಗೆಯ ಮೇಲ್ಭಾಗದಲ್ಲಿ ಮೆದುಳಿಗೆ, ಕಣ್ಣಿಗೆ, ಕಿವಿಗೆ ಎಲ್ಲಗೂ ಸ್ಪರ್ಶ ಕೊಡುತ್ತೆ. ಸೊ ಅದರಿಂದ ನಮ್ಮ ಮೆದುಳು ಚುರುಕಾಗುತ್ತೆ ಸ್ನೇಹಿತರೆ, ಮತ್ತು ನಮ್ಮ ಯೋಚನೆಗಳಲ್ಲಿ ನೆಗೆಟಿವ್ ಥಾಟ್ಸ್ಗಳನ್ನೆಲ್ಲ ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಮೆಡಿಟೇಷನ್ ಮಿತಿಯಿಂದ ಮಾಡಿ ಮತ್ತು ಆ ಇಡೀ ದಿನ ಸಂತೋಷ ಮತ್ತು ಆನಂದ ದಿನ ಇರಿ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ, ನಾವು ಓಂಕಾರ ಭ್ರಮರಿಯನ್ನು ಮಾಡಿದ್ದೀವಿ. ಈಗ ರಿಲ್ಯಾಕ್ಸೇಷನನ್ನು ಮಾಡೋಣ. ರಿಲ್ಯಾಕ್ಸೇಷನ್ ನೋಡಿ ಸ್ನೇಹಿತರೆ, ನಾವು ಓಂಕಾರ ಭ್ರಮರಿಯನ್ನು ಮಾಡಿ ನಮ್ಮ ದೇಹ ದಣಿದಿರುತ್ತೆ, ಅದಕ್ಕೆ ನಾವು ರಿಲ್ಯಾಕ್ಸ್ ಮಾಡಬೇಕು. ಸೊ ರಿಲ್ಯಾಕ್ಸ್ ಮಾಡ್ಬೇಕಂತಂದರೆ ನಾವು ಮೊದಲು ಆರಾಮದಾಯಕವಾಗಿ ಕೂತ್ಕೋಬೇಕು ಸ್ನೇಹಿತರೆ. ನಿಮಗೆ ಮಂಡಿ ನೋವು, ಕಾಲು ನೋವು ಇರೋರಿಗೆ ನೀವು ಈ ಥರ ಕೆಳಗಡೆ ನೆಲದ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದರೆ ಆರಾಮಾಗಿ ಚೇರ್ ಮೇಲೆ ಕುತ್ಕೊಳ್ಳಿ. ಮತ್ತು ಸೊಂಟ ಬಗ್ಗಲ್ಲ ಅಂತಂದರೆ ಒಂದು ದಿಂಬಿನ ಮುಖಾಂತರ ಸಪೋರ್ಟ್ ತಗೊಂಡು ನಿಮಗೆ ಎಷ್ಟಾಗತ್ತೋ ಅಷ್ಟು ಕುತ್ಕೊಳ್ಳಿ ಸ್ನೇಹಿತರೆ ಆರಾಮಾಗಿ. ಮತ್ತು ನಾವು ಧ್ಯಾನ ಮಾಡ್ತೀವಿ ಅಂತಂದರೆ ನೋಡಿ ಸ್ನೇಹಿತರೆ, ನಾವು ಕುತ್ಕೊಳ್ತಕ್ಕಂಥದ್ದು ಆಸನ ಬಹಳ ಸರಳವಾಗಿರಬೇಕು ಮತ್ತು ಕಂಫರ್ಟ್ ಆಗಿರಬೇಕು ಸ್ನೇಹಿತರೆ. ಮತ್ತು ನಾವೇನು ಈ ಧ್ಯಾನವನ್ನು ಮಾಡಬೇಕಂತಂದರೆ ನೀವು ಆರಾಮಾದ ಒಂದು ಪ್ಲೇಸ್, ಅಂದರೆ ಏನು ಗಲಾಟೆ ಶಬ್ದಗಳು ಜಾಸ್ತಿ ಇಲ್ಲದಿರತಕ್ಕಂಥದ್ದು ಜಾಗ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಅದರಿಂದ ಪ್ರತಿಯೊಂದು ನಮಗೆ ಲಾಭದಾಯಕ ಅಂಶಗಳೇ ಸಿಗ್ತಾವಂತ ಹೇಳುತ್ತೆ ಸ್ನೇಹಿತರೆ. ಸೊ ಬನ್ನಿ ನಾವೀಗ ರಿಲ್ಯಾಕ್ಸ್ ಆಗಿ ನಾವು ರಿಲ್ಯಾಕ್ಸೇಷನ್ ಮಾಡೋಣ ಸ್ನೇಹಿತರೆ. ಸೊ ಉಷಾಸನದಲ್ಲಿ ನಾನು ಈ ಥರ ಕಂಫರ್ಟ್ ಅನಿಸುತ್ತೆ, ನಾನು ಉಷಾಸನದಲ್ಲಿ ಕೂತ್ಕೊಳ್ತೀನಿ. ನೀವು ಚಿನ್ಮುದ್ರದಲ್ಲಿ ಆದರೂ ನೀವು ಕುಳಿತುಕೋಬೋದು ಸ್ನೇಹಿತರೆ. ನೀವು ಯಾವ ಕಂಫರ್ಟ್ ಆಗುತ್ತಾ ಅದರಲ್ಲಿ ಕುಳಿತುಕೊಳ್ಳಿ. ಸೊ ಈಗ ನಾವು ಒಂದು ನಿಧಾನವಾದ ಉಸಿರು ತಗೊಂಡು ಉಸಿರು ಬಿಡೋಣ. ನೋಡಿ ಸ್ನೇಹಿತರೆ, ನಾವು ಈಗ ಧ್ಯಾನದಲ್ಲಿ ಕುಳಿತಿದ್ದೇವೆ.
ಆರಾಮಾಗಿ ಕೂತುಕೊಳ್ಳಿ. ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಸೊ ಅದರಿಂದ ನೀವು ಆ ಯೋಚನೆಗಳಿಗೆ ಯಾವುದೇ ಕಾರಣಕ್ಕೂ ಉತ್ತರವನ್ನು ನೀಡಬಾರದು. ಆರಾಮಾಗಿ ಕುಳಿತುಕೊಳ್ಳಿ. ಮತ್ತು ನಾವು ಮೊದಲನೇದಾಗಿ ನಮ್ಮ ದೇಹದಲ್ಲಿರುವ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ತಲೆಯಿಂದ ಕಾಲವರೆಗೆ, ಅಡಿಯಿಂದ ಮುಡಿವರೆಗೆ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಕಿವಿ, ಬಾಯಿ, ಹಲ್ಲು, ನಾಲಿಗೆ, ಕುತ್ತಿಗೆ, ಬೆನ್ನು, ಕೈಗಳು, ಭುಜ, ಅಂಗೈ, ಕೈ ಬೆರಳುಗಳು, ಸೊಂಟ, ಹೊಟ್ಟೆ ಭಾಗ ಮತ್ತು ಕಾಲು, ತೊಡೆ ಭಾಗ ಮತ್ತು ಮೊಣಕಾಲು, ಕಾಲು ಬೆರಳು, ಪಾದ, ಈ ಥರ ಎಲ್ಲ ಭಾಗಗಳನ್ನು ನಾವು ನಿಧಾನವಾಗಿ ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಪ್ರತಿನಿತ್ಯ ನಾವು ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಗುರುತಿಸೋದ್ರಿಂದ ಅವುಗಳ ಕ್ರಿಯೆಗಳನ್ನ ನಾವು ಮನಸ್ಸಲ್ಲೇ ಕಾಣಬಹುದು ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಧ್ಯಾನದಲ್ಲಿ ಕುಳಿತುವಾಗ ಒಮ್ಮೆ ಕಣ್ಣ ಮುಚ್ಚಿದ ತಕ್ಷಣ ನಮ್ಮ ದೇಹದಲ್ಲಿರೋ ಭಾಗಗಳನ್ನು ಗುರುತಿಸ್ಕೊಂಡ್ಬರ್ಬೇಕು. ಯಾಕಂತಂದರೆ ಸ್ನೇಹಿತರೆ, ಧ್ಯಾನ ಎಂದರೇನು? ಧ್ಯಾನ ಎಂದರೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸತಕ್ಕಂಥದ್ದು ಧ್ಯಾನ ಎಂದು ಕರಿತೀವಿ ಸ್ನೇಹಿತರೆ ನಾವು. ಅದರಿಂದ ಮೊದಲು ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಅದಕ್ಕೆ ನಾವು ಉತ್ತರ ಕೊಡದೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳನ್ನು ಗುರುತಿಸ್ಕೊಂಡ್ಬಂದ್ರೆ ನಮ್ಮ ಮನಸ್ಸು ಮತ್ತು ದೇಹ ನಮ್ಮ ಹತ್ರನೇ ಇರುತ್ತೆ. ಅದರಿಂದ ನಾವು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಸೊ ಈಗ ನೋಡಿ, ನಾವು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರ್ತಾ ಇದ್ದೀವಿ. ರಿಲ್ಯಾಕ್ಸ್. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬಾರದು. ಆರಾಮಾಗಿ ಕೂತುಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಬೇರೆ ಯೋಚನೆಗಳನ್ನು ಮಾಡಬಾರದು. ನಿಮ್ಮ ದೇಹದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಹಾಕಿಕೊಳ್ಳಬೇಡಿ. ಆರಾಮಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಮನಸ್ಸನ್ನು ಹಗರವಾಗಿ ಮಾಡಿಕೊಳ್ಳಿ ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ದೇಹದಲ್ಲಿರೋ ಭಾಗಗಳನ್ನು ಗುರುತಿಸುವಾಗ ಸೊಂಟ ಕೆಳಗಡೆ ಬಗ್ಗುತ್ತೆ. ಒಮ್ಮೆ ಸೊಂಟದ ಮೇಲೆ ಧ್ಯಾನವನ್ನು ಇರಿಸಿ ನೀವು ಸೊಂಟವನ್ನು ನೇರವಾಗಿ ಮಾಡಿಕೊಳ್ಳಿ. ಆರಾಮವಾಗಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್. ಈಗ ಸ್ನೇಹಿತರೆ, ನಿಮ್ಮ ದೇಹದಲ್ಲಿ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನೀವು ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇಡಿ. ನೋಡಿ ಸ್ನೇಹಿತರೆ, ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇರುತ್ತೆ. ಆ ಉಸಿರಾಟದ ಮೇಲೇನೆ ಗಮನವನ್ನು ಇರಿಸಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ ಸ್ನೇಹಿತರೆ. ನೀವು ಮಾಡೋ 5 ನಿಮಿಷನೋ 10 ನಿಮಿಷನೋ
20 ನಿಮಿಷನೋ. ಅದಾದ ನಂತರ ನೀವು ಆರಾಮಾಗಿ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಗಳನ್ನು ಒರೆಸಿ ನಿಮ್ಮ ಕಣ್ಣಿನ ರೆಪ್ಪೆ ಮೇಲೆ ಒರೆಸಿಕೊಂಡು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಈಗ ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಟ್ಟರೆ ಎಷ್ಟು ಆನಂದ ಮತ್ತು ಎಷ್ಟು ಸಂತೋಷ ಸ್ನೇಹಿತರೆ. ನೀವು ಧ್ಯಾನವನ್ನು ಮಾಡುವಾಗ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ದೇಹವನ್ನು ಮನಸ್ಸನ್ನು ಹಗರವಾಗಿ ಇರಿಸ್ಬೇಕು ಸ್ನೇಹಿತರೆ. ಯಾವಾಗ ಮನಸ್ಸು ದೇಹ ಹಗರವಾಗಿ ಇರಿಸ್ತಿರೋ ಆವಾಗ ನಿಮ್ಮ ದೇಹದಲ್ಲಿ ಇರೋ ಎಲ್ಲ ಅಂಗಾಂಗಗಳು ಶಾಂತಿಯಾಗ್ತವೆ ಮತ್ತು ಸಂತೋಷವಾಗಿ ಇರ್ತವೆ ಸ್ನೇಹಿತರೆ. ಮತ್ತು ನೀವೇನು ಉಸಿರಾಡ್ತಿರಲ್ಲ ಆ ಶ್ವಾಸಕೋಶ ಆಗಿರಲಿ, ಜೀರ್ಣಕ್ರಿಯೆ ಆಗಿರಲಿ, ಎಲ್ಲವೂ ಭಾಗಗಳನ್ನು ನಾವು ವ್ಯಾಯಾಮನೂ ಮಾಡಿಸೋತಕ್ಕಂಥದ್ದು ಆಗುತ್ತೆ. ಸೊ ಆವಾಗ ನಮಗೆ ನಮ್ಮ ದೇಹಕ್ಕೆ ರಿಚಾರ್ಜ್ ಆಗುತ್ತೆ ಸ್ನೇಹಿತರೆ. ಇದು ಆಗಿತ್ತು ಧ್ಯಾನ. ಮತ್ತು ಈಗ ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನನ್ನು ಮಾಡಿದ್ದೀವಿ. ಮತ್ತು ನಾನು ಹೇಳೋ ಪ್ರತಿಯೊಂದು ನಿಮಗೆ ತರಕಾರಿ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಇದರ ಬಗ್ಗೆ ನಿಮಗೆ ಸಿಗತಕ್ಕಂಥ ಲಾಭಗಳು ಏನಿದ್ದಾವೆ ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಧ್ಯಾನ ನೀವು ಮಾಡೋದ್ರಿಂದ ನೋಡಿ, ನಾನು ಹೇಳೋದಿಲ್ಲ, ಇದು ನನಗೆ 20 ವರ್ಷದ ಅನುಭವ ಸ್ನೇಹಿತರೆ. ನೀವು ಏನು ಅಭ್ಯಾಸ ಮಾಡಿದ್ದೀರಿ ಇದನ್ನು ಇವತ್ತಿಂದ ನೀವು ಶುರು ಮಾಡಿ. ಯಾರು ಮಾಡ್ತಾ ಇದ್ದೀರಾ ಇದರ ಬಗ್ಗೆ ಏನು ಮಾಹಿತಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಈ ಥರ ಮಾಡ್ತಾ ಇದ್ದೀರಿ, ಈ ಥರ ಮಾಡ್ತಾ ಇದ್ದೀರಾ, ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ಸ್ನೇಹಿತರೆ. ನೀವೇ ಸ್ವತಃ ಮಾಡಿ ಇದನ್ನು ಅನುಭವಿಸಿ ಮತ್ತು ಇಡೀ ನಿಮ್ಮ ಫ್ಯಾಮ್ಲಿಗೆ ಎಲ್ಲರಿಗೆ ಕಲಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸೊ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಏನಾದರೂ ತೊಂದರೆಗಳಿದೆ ಅಂದರೆ ನೀವು ತರಕಾರಿ ಮುಖಾಂತರ, ದವಸ ಧಾನ್ಯಗಳ ಮುಖಾಂತರ, ಆದಷ್ಟು ಆಯುರ್ವೇದಿಕ್ ದಾರಿಗಳಲ್ಲಿ ನೀವು ಹೋಗಿ ನಿಮ್ಮ ಆರೋಗ್ಯನೂ ಕಾಪಾಡಿಕೊಂಡ್ರೆ ಭಾಳ ಅಂದರೆ ಭಾಳ ಉತ್ತಮ. ಯಾಕಂದರೆ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಟ್ಯಾಬ್ಲೆಟು, ಮೆಡಿಟೇಷನು, ಅವು ಇವು ಮೆಡಿಕೇಷನ್ಗಳೆಲ್ಲ ತಗೊಂಡು ಭಾಳ ಅಂದರೆ ಭಾಳ ನಮ್ಮ ಕಿಡ್ನಿ ಮೇಲೆ ಪರಿಣಾಮ ಬೀಳ್ಬಿಟ್ಟು, ಕಿಡ್ನಿ ಮೇಲೆ ಮೊದಲು ಪರಿಣಾಮ ಬಿತ್ತಂದರೆ ನೆಕ್ಸ್ಟು ನಮ್ಮ ಕೀಳು ಮತ್ತು ಇವೆಲ್ಲ ಜಾಯಿಂಟ್ಗಳ ಮೇಲೆ ಪರಿಣಾಮನ ಬೀರುತ್ತೆ. ಸೊಂಟ ನಿಧಾನಕ್ಕೆ ಸವರ್ಕೊಂಡು ಬರೋತಕ್ಕಂಥದ್ದಾಗತ್ತೆ. ಕಿಡ್ನಿ ಮತ್ತು ಅದರ ಪವರು ಎಲ್ಲ ನಿಧಾನ ಕಡಿಮೆ ಮಾಡೋತಕ್ಕಂಥದ್ದಾಗತ್ತೆ. ಆದ್ದರಿಂದ ಯಾರು ಡಾಕ್ಟರ್ ಸಲಹೆ ಮೇರೆಗೆ ನಿಮಗೆ ಯಾವ ಥರ ಪ್ರಿಕಾಷನ್ ಹೇಗಿದೆ ಅದನ್ನು ತಗೊಂಡು ಜೊತೆಗೆ ಈ ಧ್ಯಾನ ವ್ಯಾಯಾಮಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಳ್ಳಿ. ಮತ್ತು ಆರೋಗ್ಯದಲ್ಲಿ ನೀವು ನಿಮಗೆ ಎಷ್ಟಾಗತ್ತೆ ಅಷ್ಟು ಆದಷ್ಟು 2 ತುತ್ತು ನಾವು ಕಡಿಮೆನೇ ತಿನ್ನಬೇಕು ಸ್ನೇಹಿತರೆ. ಒಂದು ಹೊತ್ತು ಊಟದಲ್ಲಿ 2 ತುತ್ತು ನಾವು ಕಡಿಮೆನೇ ತಿನ್ನಬೇಕು. ಯಾಕಂತಂದರೆ ನಮಗೆ ಉಸಿರಾಟಕ್ಕೆ ಜಾಗ ಬೇಕಲ್ವಾ, ನೀರು ಕುಡಿಯೋಕ್ಕೆ ಜಾಗ ಬೇಕಲ್ಲ. ಹಾಗಾಗಿ ಹೊಟ್ಟೆ ತುಂಬ ಯಾರು 3 ಹೊತ್ತು ನಾವು ಊಟವನ್ನು ಮಾಡ್ತೀವೋ ಆವಾಗ 2 ತುತ್ತು ಊಟವನ್ನು ಕಡಿಮೆ ಮಾಡಬೇಕು. ಆವಾಗ ನಮ್ಮ ಜೀರ್ಣದಲ್ಲಿ ಶುದ್ಧವಾಗಿರುತ್ತೆ. ಯಾವಾಗ ನಮ್ಮ ಜೀರ್ಣಕ್ರಿಯೆ ಶುದ್ಧವಾಗಿ ನಮ್ಮ ಹೊಟ್ಟೆ ಶುದ್ಧವಾಗಿರುತ್ತೋ ಆವಾಗ ನಮ್ಮ ಮೆದುಳು ಅಷ್ಟು ಚುರುಕಾಗಿ ಕೆಲಸ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು. ಸೊ ನಾನು ಹೇಳೋ ಈ ಟ್ರಿಕ್ಸ್ಗಳನ್ನು ದಯವಿಟ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮಿತಿಯಾಗಿ ಬಳಸಿ, ಆರೋಗ್ಯವಾಗಿ ಹೆಲ್ದಿಯಾಗಿ ಇರಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಈಗ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಣ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಪ್ರತಿನಿತ್ಯ ನಾವು ಮಾಡೋದ್ರಿಂದ ನಮ್ಮ ಹೊಟ್ಟೆ ಅಂಗಾಂಗಗಳನ್ನೆಲ್ಲ ಶುದ್ಧೀಕರಿಸುತ್ತೆ ಮತ್ತು ಆರೋಗ್ಯವಾಗಿ ಇರಿಸುತ್ತೆ. ಅದರಿಂದ 2 ರಿಂದ 3 ನಿಮಿಷ ನೀವು ಪ್ರತಿನಿತ್ಯ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ನಾನು ನಿಮಗೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಎಲ್ಲ ಧ್ಯಾನಗಳ ಬಗ್ಗೆ, ಓಂಕಾರ, ಭ್ರಮರಿ, ರಿಲ್ಯಾಕ್ಸೇಷನ್, ಧ್ಯಾನ ಆಯಿತು ಮತ್ತು ಪ್ರಾಣಾಯಾಮಗಳಲ್ಲಿ ಮುದ್ರಾ ಪ್ರಾಣಾಯಾಮ, ಈ ಥರ ಎಲ್ಲ ಮುದ್ರಾ ಪ್ರಾಣಾಯಾಮ ಆದಮೇಲೆ ಚಿನ್ಮಯ ಮುದ್ರಾ ಮತ್ತು ಈ ಥರ ಎಲ್ಲ ಪ್ರಾಣಾಯಾಮಗಳನ್ನು ನಾನು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನಿಮಗೆ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ. ದಯವಿಟ್ಟು ಅದರಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಒಮ್ಮೆ ನೋಡಿದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಒಂದು ವಿಡಿಯೋ ನೋಡಿದ್ದೀನಿ, ಇನ್ನೊಂದು ವಿಡಿಯೋ ಬಿಟ್ಟಿದ್ದೀನಿ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಧ್ಯಾನದ ಜೊತೆ
ಹೆಲ್ದಿ ಸಿಗರೆಟ್ ಇವೆಲ್ಲ ಸಿಗಬೇಕು ನಿಮಗೆ ಅಂತಂದರೆ ಎಸ್ ಪಿ ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋನ ಒಮ್ಮೆ ನೀವು ನೋಡಿಕೊಂಡು ತಿಳ್ಕೊಳ್ಳಿ ಸ್ನೇಹಿತರೆ. ಮತ್ತು ಅದನ್ನು ನೀವು ಅಳವಡಿಸಿ ನಿಮಗೆ ಧ್ಯಾನ ಮಾಡೋದ್ರಿಂದ 1 ವಾರದಿಂದ 2 ವಾರದಲ್ಲಿ ನಿಮಗೆ ಬದಲಾವಣೆ ಕಾಣುತ್ತೆ. ನೀವೇನೋ ಮಾಡ್ತಿರುವಾಗೆ ನಿಮಗೆ ತೇಗ ಬಂತು ಮತ್ತು ಆಕಳಿಕೆ ಬಂತು, ಗ್ಯಾಸ್ ಪಾಸ್ ಆಯ್ತು ಅಂತಂದರೆ ನೀವು ಧ್ಯಾನಕ್ಕೆ ಕಂಫರ್ಟ್ ಆಗ್ತಿದ್ದೀರಿ ಅಂತ ಹೇಳ್ಬಿಟ್ಟು ಅರ್ಥ. ಅದಕ್ಕೆ ಫಿಟ್ ಆಗ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಇದನ್ನೇ ನೀವು ಮುಂದುವರಿಸ್ತಾ ಹೋದರೆ ನಿಮ್ಮ ಗಂಟಲಿನ ನೀವು ಮಾತಾಡೋ ಮಾತು ಶೈಲಿ ಚೇಂಜ್ ಆಗುತ್ತೆ. ನೀವು ಮಾತಾಡೋ ಶಬ್ದಗಳು ಸ್ಪಷ್ಟವಾಗಿ ಬರ್ತವೆ. ಇದರಿಂದ ನೀವೇ ಒಂದು 15 ದಿನದಲ್ಲಿ ನೀವು ಬದಲಾವಣೆಯನ್ನು ಕಾಣ್ತೀರಾ. ನಿಮಗೆ ಚೆನ್ನಾಗಿ ಅನಿಸಿದ್ಯಾ? ಇದನ್ನು ಆರಾಮಾಗಿ ಇದನ್ನು ಮುಂದುವರಿಸಿ. ನಿಮ್ಮ ಆರೋಗ್ಯದಲ್ಲಿ ನೀವು ತೂಕ ಇಳಿಬೇಕನ್ನೋರು ಕೂಡ ನೀವು ವ್ಯಾಯಾಮಗಳನ್ನು ಮಾಡಿಕೊಳ್ಳಿ. ಅದರಲ್ಲಿ ಕೂಡ ನೀವು ನಾವು ಕೆಲಸಗಳನ್ನು ಮಾಡಿದ ನಂತರ ಅದರ ರಿಸಲ್ಟ್ ಕೂಡ ನಮಗೆ ಚೆನ್ನಾಗಿ ಅನಿಸಿದೆ ಅಂತಂದ್ರೆ ಅದನ್ನು ಜೀವನ ಪೂರ್ತಿ ಆರಾಮಾಗಿ ನಾವು ಅದನ್ನು ಅಳವಡಿಸ್ಕೊಂಡ್ರೆ ನೋಡಿ, ಈ ಧ್ಯಾನ ಏನು ಇದ್ದಾವೆ, ಈ ಧ್ಯಾನಗಳು ಪ್ರಾಣಾಯಾಮಗಳು ನೀವು ಮಾಡೋದ್ರಿಂದ ಆರೋಗ್ಯ ಮತ್ತು ನಮ್ಮ ಆಯುಷ್ಯು ಕೂಡ ವೃದ್ಧಿಸುತ್ತೆ ಸ್ನೇಹಿತರೆ. ಸೊ ನೀವು ಆರಾಮಾಗಿ ಮಾಡಿಕೊಂಡು ನಿಮ್ಮ ಆಯುಸ್ಸನ್ನು ವೃದ್ಧಿಸಬಹುದು. ನಿಮ್ಮಿಂದ 4 ಜನಗಳಿಗೆ ಬಹಳ ಅಂದರೆ ಬಹಳ ಅನುಕೂಲಕರವಾಗಿರುತ್ತೆ ಮತ್ತು ನಿಮ್ಮಿಂದ 4 ಜನಕ್ಕೆ ನಿಮಗೆ ಕೆಲಸ ಸಿಗತಕ್ಕಂಥದ್ದು ಇರುತ್ತೆ. ಹಾಗಾಗಿ ಒಬ್ಬರು ನಾವು ನೋಡಿ ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಇನ್ನೊಬ್ಬರು 4 ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ಬೇಕು ಮತ್ತು ಅವ್ರುಗಳಿಗೆ ನಾವು ಒಂಥರ ಅಸಟ್ಟಾಗಿ ಇರಬೇಕಂತಂದರೆ ನೋಡಿ ಸ್ನೇಹಿತರೆ, ನಾವು ಮೊದಲು ಧ್ಯಾನ, ವ್ಯಾಯಾಮ, ಮೆಡಿಟೇಷನ್ಗಳನ್ನು ಮಾಡಿ ನಾವು ಆರೋಗ್ಯವನ್ನು ಕಾಪಾಡ್ಕೊಬೇಕು ಮತ್ತು ನಮ್ಮ ಜೊತೆಲಿರೋರಿಗೂ ಒಳ್ಳೆ ಆರೋಗ್ಯನ ಇಸತಕ್ಕಂಥ ಸಲಹೆಯನ್ನು ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಕಪಾಲಭಾತಿ ಪ್ರಾಣಾಯಾಮನ ನಿಮಗೆ ಮಾಡೋದು ತೋರಿಸ್ಕೊಳ್ತೀವಿ. ಕಪಾಲಭಾತಿ ನೋಡಿ, ಅಂದರೆ ಇದು ತಲೆ ಸ್ನೇಹಿತರೆ. ಸೊ ಕಪಾಲ ಅಂದರೆ ತಲೆ ಮತ್ತು ಭಾತಿ ಅಂದರೆ ಬೆಳಕು. ನಮ್ಮ ತಲೆಗೆ ಬೆಳಕು ಕೊಡತಕ್ಕಂಥ ಶಕ್ತಿ ಈ ಕಪಾಲಭಾತಿ ಪ್ರಾಣಾಯಾಮಗಿದೆ. ಸೊ ಅದರ ಜೊತೆಗೆ ನಮ್ಮ ಮೆದುಳಿಗೆ ಬೆಳಕು ಕೊಟ್ಟು ಮತ್ತು ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಅಂದರೆ ಕೆಲಸ ಮಾಡತಕ್ಕಂಥದ್ದು ಕಪಾಲಭಾತಿ ಪ್ರಾಣಾಯಾಮ ಇದೆ ಸ್ನೇಹಿತರು. ಇದನ್ನು ಕಪಾಲಭಾತಿ ಪ್ರಾಣಾಯಾಮ ಪ್ರತಿನಿತ್ಯ ನೀವು 2 ರಿಂದ 3 ನಿಮಿಷ ಮಾಡಿ ಸ್ನೇಹಿತರೆ ಸಾಕು. 1 ನಿಮಿಷದಲ್ಲಿ ನಿಧಾನವಾಗಿ 3 ಸತಿ ಉಸಿರು ಹೇಳ್ಕೊಂಡ್ರೆ ನಿಧಾನವಾಗಿ 3 ಆ ಥರ 4 ಸೆಟ್ ಮಾಡಿದ್ರೆ ನೀವು 12 ಸೆಟ್ಟು ಮಾಡ್ಬೋದು ಸ್ನೇಹಿತರೆ. ಅದರಿಂದ 2 ರಿಂದ 3 ನಿಮಿಷ ನಿಧಾನಕ್ಕಾಗಲಿ ನೀಟಾಗಿ ಮಾಡ್ಕೊಳ್ಳಿ ಮತ್ತು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಹೊಟ್ಟೆ ಭಾಗಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ನಮ್ಮ ಹೊಟ್ಟೆ ಭಾಗ ಸ್ವಚ್ಛವಾಗಿದೆ ಅಂದರೆ ನಮ್ಮ ತಲೆ ಭಾಗ ಕೂಡ ಸ್ವಚ್ಛವಾಗಿರುತ್ತೆ. ಸೊ ಬನ್ನಿ ನಾವು ಕಪಾಲಭಾತಿ ಪ್ರಾಣಾಯಾಮನ ಶುರು ಮಾಡೋಣ. ಸೊ ಕಪಾಲಭಾತಿ ಪ್ರಾಣಾಯಾಮನ ಶುರು ಮಾಡಬೇಕಂದ್ರೆ ಮೊದಲು ಸೊಂಟ ನೇರವಾಗಿ ಇರಿಸ್ಕೊಳ್ಳಿ ಮತ್ತು ಚಿನ್ಮುದ್ರ, ಇದನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ನಿಮಗೆ ಉಸಿರಾಟವನ್ನು ನಿಮಗೆ ಕಾಣುತ್ತೆ ಮತ್ತು ಉಸಿರಾಟವನ್ನು ನೀವು ತೋರಿಸ್ಬೋದು. ಅದಕ್ಕೆ ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಈ ಥರ ಸ್ನೇಹಿತರೆ ನೋಡಿ, ನಾವು
ಹೊಟ್ಟೆ ಉಸಿರಿನಾಡಬೇಕು, ಎದೆ ಉಸಿರಿನಾಡಬಾರದು. ಕಪಾಳಭಾತಿ ಮಾಡುವಾಗ ಕಪಾಳಭಾತಿ ನಾವು ಹೊಟ್ಟೆ ಉಸಿರನ್ನು ತಗೊಂಡು ಹೊಟ್ಟೆಯನ್ನು ಪಂಪ್ ಮಾಡತಕ್ಕಂಥದ್ದು. ಆವಾಗ ಏನಾಗುತ್ತೆ, ನಮ್ಮ ಹೊಟ್ಟೆ ಢಬ್ ಢಬ್ ಅಂತ ಬಿಟ್ಟು ಆ ಪಂಪ್ ಮಾಡುವಾಗ ನಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳು ಅಂದರೆ ಲಿವರು, ಹಾರ್ಟು, ಕಿಡ್ನಿ, ಚಿಕ್ಕಗಳು, ದೊಡ್ಡಗಳು, ಶ್ವಾಸಕೋಶ ಎಲ್ಲವೂ ಅದಕ್ಕೆ ನಾವು ಕೆಲಸವನ್ನು ಕೊಡ್ತೀವಿ ಸ್ನೇಹಿತರೆ. ಯಾವಾಗ ಅದನ್ನು ಕೆಲಸ ನಾವು ಪ್ರತಿನಿತ್ಯ ವ್ಯಾಯಾಮಗಳು ಮಾಡುವಾಗ ನಿಮಗೇನಾದರೂ ಉಸಿರಾಟದ ತೊಂದರೆನೋ, ಜೀರ್ಣಕ್ರಿಯೆನೋ ಆ ಥರ ಎಲ್ಲ ಭಾಗಗಳಿಗೆ ನಾವು ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದಾಗತ್ತೆ. ಆಮೇಲೆ ಯಾರು ಗುಳಿಗೆಯನ್ನು ತಗೊಳ್ತಾ ಇದ್ದೀರೋ, ಟಾನಿಕನ್ನು ತಗೊಳ್ತಾ ಇದ್ದೀರೋ, ಶ್ವಾಸಕೋಶದಲ್ಲಿ ಮತ್ತು ಕಿಡ್ನಿ, ಲಿವರಲ್ಲಿ ಏನಾದರೂ ತೊಂದರೆಗಳಿದೆ, ನೀವು ಈ ಥರ ಟ್ಯಾಬ್ಲೆಟ್ಗಳು ತಗೊಳ್ತಾ ಇದ್ದರೆ ಡಾಕ್ಟರ್ ಸಲಹೆ ಮೇರೆಗೆ ಇದನ್ನು ಮಾಡ್ಕೊಳ್ಳಿ. ಮತ್ತು ಗರ್ಭಿಣಿಯರು ಇದನ್ನು ಮಾಡಬಾರ್ದು. ಡಾಕ್ಟರನ್ನು ಕೇಳಿಬಿಟ್ಟು ನೀವು ಇದನ್ನು ಮಾಡಬೇಕಂತಂದರೆ ಕಡಿಮೆಯನ್ನು ಮಾಡ್ಕೊಳ್ಳಿ, ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕು. ಡಾಕ್ಟರ್ ಸಲಹೆ ಮೇರೆಗೆ ನೀವು ಮಾಡಿಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ನೀವು ಪಡ್ಕೊಳ್ಳೋ ನಿಮಗೀಗ ಈ ಸಿಗದೆ ಚಾನ್ಸ್ಗಳನ್ನು ನಿಮ್ಮ ಮಕ್ಕಳು ಕೂಡ ನಾಳೆ ತೊಂದರೆಗಳನ್ನು ಮಾಡಬೇಡಿ. ಯಾಕಂತಂದರೆ ನೋಡಿ, ನಿಮ್ಮ ಮಕ್ಕಳು ಧ್ಯಾನವನ್ನು ಯಾವಾಗ ಮಾಡ್ತಾರೋ ಆಯುಷ್ಯನ ವೃದ್ಧಿಸ್ಕೋಬೋದು. ಈಗ ನೋಡಿ, ನಿಮಗೆ ಕೆಲವೊಂದು ಅಂಗಗಳಿಗೆ ಕಾಯಿಲೆ ಬಂದಿದೆ ಅಂತಂದರೆ ನಾಳೆ ನಿಮ್ಮ ಮಕ್ಕಳು ಅನುಭವಿಸೋದು ಬೇಡ. ಅದರಿಂದ ಇವೆಲ್ಲ ಯಾಕೆ ಬರ್ತಾವೆ ಅಂತಂದರೆ ನಾನು ಹೇಳ್ತೀನಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸ್ಟೆಪ್ 1 ಅಂತಂದರೆ ಸ್ನೇಹಿತರೆ, ನಾವು ಹುಟ್ಟಿದ ಮೇಲೆ ನಾವು ಮಕ್ಕಳಾಗಿ ದೊಡ್ಡವರಾಗಿ ಸ್ಟೇಜ್ ಬಂದ್ಬಿಟ್ಟು ನಾವೇನು ಕೆಲಸಗಳು ಮಾಡುವಾಗ ಒಂದೊಂದು ಅಂಗಾಂಗಗಳಿಗೆ ನಾವು ಕೆಲಸಗಳನ್ನು ನಾವು ಕೊಡದೇ ಇರೋದ್ರಿಂದ, ಒಂದು ಕಡೆನೇ ಕೂತ್ಕೊಳ್ಳೋದ್ರಿಂದ ಬರೋದಾದರೆ ಸ್ಟೆಪ್ 1 ಆಗುತ್ತೆ. ಸ್ಟೆಪ್ 2 ಅಂತಂದರೆ ಏನಪ್ಪ ಅಂತಂದರೆ ನಮ್ಮ ಕೈಯಾರೆ ನೋಡಿ, ನಮ್ಮ ದೇಹವನ್ನು ಶುದ್ಧವಾಗಿರೋ ದೇಹದ ಅಂಗಾಂಗಗಳಿಗೆ ನಮ್ಮ ಕೈಯಾರೆ ಕಷ್ಟಪಟ್ಟು ದುಡ್ಡನ್ನು ಖರ್ಚು ಮಾಡಿ ಅಂತಂದರೆ ಡ್ರಿಂಕ್ಸ್ ಮಾಡತಕ್ಕಂಥದ್ದು, ಕೆಟ್ಟ ಅಭ್ಯಾಸಗಳು, ಡ್ರಿಂಕ್ ಮಾಡತಕ್ಕಂಥದ್ದು, ಗುಟಕಗಳು ತಿನ್ನೋತಕ್ಕಂಥದ್ದು, ತಂಬಾಕು, ಬೀಡಿ, ಸಿಗರೇಟ್ ಸೇದತಕ್ಕಂಥದ್ದು, ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಂಡು ಸ್ವಚ್ಛವಾಗಿರೋ ದೇಹ, ಸ್ವಚ್ಛವಾಗಿರೋ ಎಲ್ಲ ಅಂಗಾಂಗಗಳಿಗೆ ನಾವು ದುಡ್ಡು ಕೊಟ್ಟು ಖರ್ಚು ಮಾಡಿ ಕೆಮಿಕಲ್ಗಳನ್ನು ನಮ್ಮ ಅಂಗಾಂಗಗಳಿಗೆ ಹಾಕಿ ಅದನ್ನು ಅಂಗಗಳನ್ನು ಕೆಡಿಸೋತಕ್ಕಂಥದ್ದು ಸ್ಟೆಪ್ 2 ಸ್ನೇಹಿತರೆ. ಸ್ಟೆಪ್ 3 ಅಂತಂದರೆ ನೋಡಿ, ನಮ್ಮನ್ನು ಹೆತ್ತಿರ್ತಾರೆ, ನಮ್ಮ ತಂದೆ ತಾಯಿಗಳು ನೂರಾರು ಕನಸುಗಳು ಕಂಡಿರ್ತಾರೆ, ಅವರಿಗೆ ಮೋಸ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನನ್ನ ಮಗ ಚೆನ್ನಾಗಿದ್ದಾರೆ, ನನ್ನ ಮಗಳು ಚೆನ್ನಾಗಿದ್ದಾರೆ ಅಂತ ಅವರು ಭಾವಿಸಿರ್ತಾರೆ. ಆದರೆ ನಾವು ಸ್ನೇಹಿತರು ಮತ್ತೊಬ್ಬರು ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಡ್ರಿಂಕ್ ಮಾಡೋದು, ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋದು ಆ ಥರ ಮಾಡಿಬಿಟ್ಟು ನಮ್ಮ ಆರೋಗ್ಯನ ಕೆಡಿಸ್ಕೊಂಡು ಜಾಸ್ತಿ ಅದನ್ನು ಮಾಡಿಕೊಂಡು ಸಾಯತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ, ಸ್ಟೆಪ್ 3. ಸೊ ಅದರಿಂದ ಇದನ್ನು ಮಾಡಬಾರ್ದಂದರೆ ಸ್ಟೆಪ್ 1 ನೀವು ಗೊತ್ತಿಲ್ಲದೆ ಆಗಿರತಕ್ಕಂಥದ್ದು ಸಾಫ್ಟ್ವೇರ್ ಕೆಲಸಗಳು ಅದು ಇದು ಮಾಡತಕ್ಕಂಥದ್ದಾದರೆ, ಸ್ಟೆಪ್ 2 ನಮಗೆ ಗೊತ್ತಾಗಿ ಮಾಡೋತಕ್ಕಂಥದ್ದು ಸ್ನೇಹಿತರೆ, ಸ್ಟೆಪ್ 2 ಆಗುತ್ತೆ. ಸ್ಟೆಪ್ 1 ಏನು ಹೇಳತ್ತಂದರೆ ನಿಮಗೆ ಗೊತ್ತೇ ಇರದೇ ತಕ್ಕಂಥದ್ದನ್ನು ನೀವು ಮಾಡಿರ್ತೀರಿ. ಸ್ಟೆಪ್ 2 ನಿಮಗೆ ಎಲ್ಲ ಅರಿವಾಗಿ ಮಾಡಿರ್ತೀರಿ. ಸ್ಟೆಪ್ 2 ಅರಿವಾಗಿ ಮಾಡಿರೋದ್ರೆ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಒಂದು ಚಾನ್ಸ್ ಇದೆ, ನೀವು ಜೀವನವನ್ನು ಸಮೃದ್ಧಿ ಮಾಡ್ಕೋಬೋದು, ನಿಮ್ಮ ಆಯುಷ್ಯನ ಹೆಚ್ಚಿಸ್ಬೋದು. ಯಾವಾಗ? ಧ್ಯಾನದ ಮುಖಾಂತರ, ವ್ಯಾಯಾಮದ ಮುಖಾಂತರ ಅಂತ ಹೇಳ್ಬಿಟ್ಟು ಸ್ಟೆಪ್ 2 ಹೇಳುತ್ತೆ ಸ್ನೇಹಿತರೆ. ಸ್ಟೆಪ್ 2 ಮಾತನ್ನು ನೀವು ಕೇಳ್ಕೊಂಡು ಧ್ಯಾನ, ವ್ಯಾಯಾಮ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನೀವು ಸ್ಟೆಪ್ 3ಗೆ ಹೋಗದೇ ಇರ್ಬೋದು. ಇಲ್ಲ ನನಗೆ ಏನೋ ಒಂದು ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಜೀವನನೇ ಬೇಡ, ಮತ್ತೊಂದು ಬೇಡ ಅಂತಂದರೆ ನಿಮ್ಮ ತಂದೆ ತಾಯಿನ, ನಿಮ್ಮ ನಂಬಿ ಇರತಕ್ಕಂಥ ಹೆಂಡತಿ, ಮಕ್ಕಳು, ಅಕ್ಕ ತಂಗಿ, ಫ್ರೆಂಡ್ಸನ್ನೆಲ್ಲ ಮೋಸ ಮಾಡಿ ಸಾಯತಕ್ಕಂಥದ್ದು ಸ್ಟೆಪ್ 3 ಆಗುತ್ತೆ ಸ್ನೇಹಿತರೆ. ಅದರಿಂದ ಸ್ಟೆಪ್ 3 ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸ್ಟೆಪ್ 1 ಆಗಿದ್ರೆ ಸ್ಟೆಪ್ 2ದಲ್ಲಿ ನೀವು ತಿಳಿದುಕೊಳ್ಳಿ. ಮತ್ತು ನೀವು ಅರಿಬೇಕಂತಂದರೆ ದಯವಿಟ್ಟು ಈ ಧ್ಯಾನವನ್ನು ತಿಳ್ಕೊಳ್ಳಿ. SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನಿಮಗೆ ಪ್ರತಿಯೊಂದು ವಿಷಯವಾಗಿ ನಿಮ್ಮ ಹೆಲ್ತ್ಗೋಸ್ಕರ, ನಿಮ್ಮ ಆರೋಗ್ಯದಗೋಸ್ಕರ ಮಾಡಿರತಕ್ಕಂಥನೇ ವಿಡಿಯೋಗಳೆಲ್ಲ ಜಾಸ್ತಿ ಇದ್ದಾವೆ. ಸೊ ಅದರಿಂದ ಅದನ್ನು ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ವೃದ್ಧಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಷಯ. ಸೊ ಬನ್ನಿ ಸ್ನೇಹಿತರೆ, ನಾವು ಲೇಟ್ ಮಾಡದೆ ಇವತ್ತಿನ 2 ಹೊಸ ವಿಷಯಗಳನ್ನು ನಾವು ತಿಳಿಸ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾನು ನಿಮಗೆ ಉದ್ದಿನ ಬೇಳೆಯನ್ನು ತಗೊಳ್ತೀನಿ ಸ್ನೇಹಿತರೆ. ನೋಡಿ, ಉದ್ದಿನ ಬೇಳೆ ನಾವು ಎಲ್ಲರೂ ನೋಡಿರ್ತೀವಿ ಮತ್ತು ತಿಂದಿರ್ತೀವಿ. ಇದನ್ನು ಯಾವಾಗ ಬಳಸ್ತೀವಿ ಅಂತಂದರೆ ನಾವು ದಿನನಿತ್ಯ ನಾವು ವಾರಕ್ಕೆ 1 ಸತಿನೋ 2 ಸತಿನೋ ಬಳಸಲ್ಲ. ಹಬ್ಬಕ್ಕೋ ಹುಣ್ಣಿಮೆಗೋ
ಆ ಥರ ಬಳಸತಕ್ಕಂಥದ್ದು. ಮತ್ತು ದೋಸೆಗೋ ಮತ್ತು ಇಡ್ಲಿಗೋ ಆವಾಗ ಬಳಸತಕ್ಕಂಥದ್ದು ಮಾಡ್ತೀವಿ. ಆ ಥರ ಮಾಡಬಾರ್ದು. ಯಾಕಂತಂದರೆ ನೀವು ಪ್ರತಿನಿತ್ಯ ದೋಸೆನ ತಿಂತಾ ಇರಲ್ಲ, ಪ್ರತಿನಿತ್ಯ ಇಡ್ಲಿನ ತಿಂತಾ ಇರಲ್ಲ. ಕೆಲವೊಬ್ಬರು ತಿಂತಿರೋರು ಓಕೆ, ಯಾರು ತಿಂದೇ ಇರೋರು ಪ್ರತಿನಿತ್ಯ ಒಂದು ಟೈಮ್ ನೀವು ಇಡ್ಲಿ ಮತ್ತು ದೋಸೆ ತಿಂದರೆ ಇದು ನೀವು ಹಾಕ್ತೀರಾ ಉದ್ದಿನ ಬೇಳೆನ. ಆ ಥರ ಮಾಡೋರಿಗೆ ಇದರಲ್ಲಿ ಎಷ್ಟು ಅನುಕೂಲ ಇದೆ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಸಿಗೋತಕ್ಕಂಥದ್ದು ವಿಟಮಿನ್ಸ್ಗಳು ನಾನು ಫಸ್ಟ್ ತಿಳಿಸ್ತೀನಿ. B1, B3, B6 ಮತ್ತು B9 ಅನ್ನೋ ವಿಟಮಿನ್ಸು ಇದರಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದರಿಂದ ಏನಾಗುತ್ತೆ, ಪ್ರೋಟೀನ್, ಫೈಬರು, ಕಬ್ಬಿಣಾಂಶ, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಸಿಯಮ್ಮು ಅಂಥದ್ದೆಲ್ಲ ಅಂಶಗಳು ಈ ಉದ್ದಿನ ಬೇಳೆಯಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಜೀರ್ಣಕ್ರಿಯೆ ಆಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಈ ಥರದಲ್ಲಿ ನಿಮ್ಗೆ ಏನಾದರೂ ತೊಂದರೆಗಳಿದೆ ಅಂತಂದರೆ ಇದನ್ನು ನೀವು ಪ್ರತಿನಿತ್ಯ ಇಲ್ಲ ಆಲ್ಟರ್ನೇಟ್ ಮಿತಿಯಾಗಿ ಬಳಸೋದ್ರಿಂದ ನೀವು ನಿಮ್ಮ ಆರೋಗ್ಯನ ವೃದ್ಧಿಸ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು, ಇದು ಉದ್ದಿನಬೇಳೆ. ಇದರಲ್ಲಿ ಇರತಕ್ಕಂಥ ಅಂಶಗಳು ನಾನು ನಿಮಗೆ ತಿಳಿಸಿದ್ದೀನಿ. ಮತ್ತು ಇನ್ನು ಇದರ ಪೂರ್ತಿ ವಿವರ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ದಯವಿಟ್ಟು ಇದನ್ನೆಲ್ಲ ನೋಡಿಕೊಂಡು ತಿಳ್ಕೊಳ್ಳಿ ಮತ್ತು ಮಿತಿಯಾಗಿ ಬಳಸಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಸ್ನೇಹಿತರೆ. ಇದು ಒಂದಾದರೆ, ಇನ್ನೊಂದು ಬಂದ್ಬಿಟ್ಟು ನಿಮಗೆ ನಾನು ಎಳ್ಳಿನ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಬಿಳಿ ಎಳ್ಳು ಸ್ನೇಹಿತರೆ. ಬಿಳಿ ಎಳ್ಳು ಇರೋ ನಿಮಗೆ ಅಂಶ ಅಂತಂದರೆ B1, B3 ಮತ್ತು B6 ಸಿಗುತ್ತೆ ಸ್ನೇಹಿತರೆ. ಇದು ವಿಟಮಿನ್ಗಳಲ್ಲಿ B1, B3 ಮತ್ತು B6 ಸಿಗೋತಕ್ಕಂಥದ್ದು ಇದು. ಸೊ ಅದಾಗಿ ನೀವು ಇದನ್ನು ನೀವು ಬಳಸ್ಬೇಕಂತಂದರೆ ನೋಡಿ ಏನಾಗಿರುತ್ತೆ ಅಂತಂದ್ರೆ ಸ್ನೇಹಿತರೆ, ಇವುಗಳಲ್ಲಿ ನೀವು ಹೇಗೆ ಉದ್ದಿನ ಬೇಳೆನ ಅಡಿಗೆಯಲ್ಲಿ ನೀವು ರೂಪಿಸ್ಕೊಳ್ತೀರೋ, ಸೊ ಅದೇ ಥರ ಈ ಉದ್ದಿನ ಬೇಳೆನ ಯಾವ ಥರ ನೀವು ಅಡಿಗೆಯಲ್ಲಿ ಬಳಸ್ತೀರೋ ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ನಾವು ಇದರ ಅಂಶಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ, ಈ ಬಿಳಿ ಎಳ್ಳಿಯಲ್ಲಿ ನಿಮಗೆ ಉಂಡೆಗಳು ಮಾಡಿ ತಿನ್ನೋತಕ್ಕಂಥದ್ದು ಮತ್ತು ಕೆಲವರು ಹಳ್ಳಿಗಳಲ್ಲಿ ಇದರ ಪೌಡರ್ ಮಾಡಿ ನಾವು ಯೂಸ್ ಮಾಡೋತಕ್ಕಂಥದ್ದು. ಈ ಥರ ನಾವು ಅಡಿಗೆಯಲ್ಲಿ ದಿನನಿತ್ಯಗಳಲ್ಲಿ ನೀವು ದಿನನಿತ್ಯ ಬಳಸಿಲ್ಲ ಅಂತಂದರೂ ವಾರಕ್ಕೆ 1-2 ಸತಿ ಆದರೂ ನೀವು ಈ ಬಿಳಿ ಎಳ್ಳನ್ನ ಮತ್ತು ಕರು ಎಳ್ಳು ಇದಲ್ವ, ಇವುಗಳನ್ನು ಬಳಸ್ಬೋದು ನೀವು. ನೋಡಿ ಸ್ನೇಹಿತರೆ, ಇನ್ನೊಂದು ಇದರಲ್ಲಿ ಕೂಡ ನಿಮಗೆ ಸಿಗೋತದ್ದು ಕ್ಯಾಲ್ಸಿಯಮ್ಮು, ಪ್ರೋಟೀನು, ಕಬ್ಬಿಣಾಂಶ ಮತ್ತು ಜೀರ್ಣಕ್ರಿಯೆಗೆ, ರಕ್ತದೊತ್ತಡಕ್ಕೆ. ಆಮೇಲೆ ಇದು ನಮಗೆ ಏನು ಮಾಡುತ್ತಂದರೆ ಸ್ನೇಹಿತರೆ, ಈ ಬಿಳಿ ಎಳ್ಳು ಅಂತಂದರೆ ನೋಡಿ, ನಮ್ಮ ದೇಹಕ್ಕೆ ಒತ್ತಡವನ್ನು ನಾವು ಕೆಲಸಗಳು ಮಾಡಿಬಿಟ್ಟು ನಮಗೆ ಜಾಸ್ತಿ ಒತ್ತಡ ಆಗ್ತಿದೆ ಅಂದರೆ ಆ ಒತ್ತಡನ ಕಡಿಮೆ ಮಾಡತಕ್ಕಂಥ ಅಂಶ ಈ ಬಿಳಿ ಎಳ್ಳು ಮತ್ತು ಕರಿ ಎಳ್ಳಿಗಿದೆ ಸ್ನೇಹಿತರೆ. ಮತ್ತು ನೋಡಿ, ನಮ್ಮ ಮೈಂಡಲ್ಲಿ ಜಾಸ್ತಿ ಒತ್ತಡ ಇದೆ, ಟೆನ್ಷನ್ ಆಗ್ತಿದೆ ಅನ್ನೋರು ಈ ಬಿಳಿ ಎಳ್ಳನ್ನು ನೀವು ಪ್ರತಿನಿತ್ಯ ಒಂದು ಲಾಡು ಥರ ಮಾಡ್ಕೊಂಡು ತಿನ್ಕೊಂಬಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹಕ್ಕೆ ಒತ್ತಡ, ಆಮೇಲೆ ಕೀಳು ನೋವು ಅಂತ ಹೇಳ್ಬಿಟ್ಟು ಹೇಳ್ತಿಲ್ಲ, ಬೋನಿಗೆ ನಂಬರ್ 1 ಆಗಿ ಕೆಲಸ ಮಾಡತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಈ ಬಿಳಿ ಎಳ್ಳನ್ನು ನೀವು ಏನು ಮಾಡಬೇಕಂತಂದರೆ ಇದ್ರಲ್ಲಿ ಬಹಳ ಅಂದರೆ ಬಹಳ ನಾವು ರೆಸಿಪಿಗಳನ್ನು ಮಾಡ್ಬೋದು. ನಾನು ಒಂದು ರೆಸಿಪಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾತ್ರಿ ನಿಮ್ಮ ಮುಷ್ಟಿ ಇದೆ ಅಲ್ವಾ, ಒಂದು ಮುಷ್ಟಿ ನೀವು ಬಿಳಿ ಎಳ್ಳನ್ನು ತಗೊಂಡು ರಾತ್ರಿ 1 ಲೋಟ ನೀರಲ್ಲಿ ಹಾಕಿ ಆ ಲೋಟದಲ್ಲಿ ನೀವು 1 ಮುಷ್ಟಿಯನ್ನು ನೆನೆಸಿಡಿ. 1 ಮುಷ್ಟಿ ಬಿಳಿ ಎಳ್ಳನ್ನು ನೀವು ನೆನೆಸಿ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಬಿಳಿ ಎಳ್ಳಿನ ಮಿಕ್ಸಿಲಿ ಹಾಕ್ಕೊಂಡು ಅದನ್ನು ಪೂರ್ತಿಯಾಗಿ ನೀವು ಕುಡಿದು ಬಿಡಿ ಸ್ನೇಹಿತರೆ. ಇದನ್ನು ನೀವು 3 ತಿಂಗಳು ಮಾಡಿದ್ರೆ 3 ತಿಂಗಳು ನಿಮ್ಮ ಬೋನುಗಳು ಏನಿದಾವಲ್ಲ, ಮೂಳೆಗಳು, ಕೀಳು ನೋವು, ಸೊಂಟ ನೋವು, ಕುತ್ತಿಗೆ ನೋವು ಅನ್ನೋರಿಗೆ ಇದು ರಾಮಬಾಣ ಸ್ನೇಹಿತರೆ. ಇದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಗಳು ಇಲ್ಲ. ನೀವು ಜಾಸ್ತಿ ಬೋನ್ ತೊಂದರೆ ಮತ್ತೊಂದು ಆ ಥರ ಇದೆ ಅಂತಂದರೆ ಡಾಕ್ಟ್ರಿಗೆ ಕೇಳಿ
ಡಾಕ್ಟರ್ ಸಲಹೆ ಮೇರೆಗೆ ಇದು ತಗೋಬೇಕಂತಂದರೆ ಅವ್ರು ಎಷ್ಟು ಹೇಳ್ತಾರೆ ಆ ಪ್ರಮಾಣದಲ್ಲಿ ತಗೊಳ್ಳಿ. ಮತ್ತು ನೀವು ಚೆನ್ನಾಗಿರೋರು, ಇದು ಆರೋಗ್ಯ ಕೆಟ್ಟೋಗಿದ್ರೆ ಅನ್ನೋರು ತಗೊಳಿದ್ರೆ, ಚೆನ್ನಾಗಿ ಒಳ್ಳೆ ಆರೋಗ್ಯ ಇರೋರು ಇದನ್ನು ತಗೊಂಡ್ರೆ ಮೂಳೆ ಸ್ಟ್ರೆಂತ್ ಮಾಡುತ್ತೆ. ಯಾರು ಸ್ಪೋರ್ಟ್ಸ್ ಆಡ್ತಿದ್ರು, ಎಲ್ಲ ಥರ ಸ್ಪೋರ್ಟ್ಸ್ಗಳಲ್ಲಿ ಬಂತು, ಸ್ಪೋರ್ಟ್ಸ್ ಆಡೋರು ಇದನ್ನು ಪ್ರತಿನಿತ್ಯ ನೀವು ಇದನ್ನು ಮಾಡಿ ನಿಮಗೆ ರಾಮ ಬಾಣ ಇದ್ದಂಗೆ ಸ್ನೇಹಿತರೆ. ರಾಮ ಬಾಣ ಬಿಟ್ಟರೆ ಹೇಗೆ ಮಿಸ್ ಆಗಲ್ವೋ ಅದೇ ಥರ ಇದು ನಿಮಗೆ ಬೋನನ್ನು ಶಕ್ತಿ ಕೊಡೋದು, ಅದೇ ಥರ ನಿಮಗೆ 100ಗೆ 200 ಕೆಲಸ ಮಾಡುತ್ತೆ ಸ್ನೇಹಿತರೆ. ಮತ್ತು ಕೀಲು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಮೂಳೆಗಳು ನೋವು ಇರೋದಕ್ಕಾದ್ರು ನೀವು ಲಾಡುವನ್ನು ಮಾಡ್ಕೊಳ್ಳಿ. ಲಾಡುನ ದಿನನಿತ್ಯ ಒಂದು ಸ್ನೇಹಿತರೆ. ಯಾವುದೇ ನಾವು ತಗೊಂಡ್ರು ಮಿತಿಯಾಗಿ ತಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೊ ಇವತ್ತಾಗಿತ್ತು ಸ್ನೇಹಿತರೆ ಬಿಳಿ ಎಳ್ಳು, ಕರಿ ಎಳ್ಳು ಮತ್ತು ಉದ್ದಿನ ಬೇಳೆ ಇರೋ ಅಂಶಗಳು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ನಾನು ಪೂರ್ತಿ ಮಾಹಿತಿಗಳು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಓದ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಕೊನೆಗೆ ಹೇಳ್ತೀನಿ ನಾನು, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಫ್ಯಾಮ್ಲಿಗೆ ಸೇರಿ ನೀವು ಧ್ಯಾನವನ್ನು ಕಲ್ತ್ಕೊಳ್ಳಿ. ಮತ್ತು ನಿಮ್ಮ ಧ್ಯಾನ ನೀವು ಕಲ್ತಾದ್ರೆ ನಿಮಗೆ ಖುಷಿ ಅನಿಸಿದ್ರೆ ನಿಮ್ಮ ಫ್ಯಾಮ್ಲಿಗೆ ಸೇರಿಸಿ. ಯಾಕಂತಂದರೆ ಎಷ್ಟು ದಿನ ನೀವು ಲೇಟ್ ಮಾಡ್ತೀರೋ ಅಷ್ಟು ನಿಮ್ಗೆ ಆರೋಗ್ಯ ಹಾಳಾಗ್ತಾ ಇರುತ್ತೆ. ಆದಷ್ಟು ಬೇಗ ಧ್ಯಾನ ಯೋಗಗಳನ್ನು ಕಲ್ತ್ಕೊಳ್ಳಿ ಮತ್ತು ಆರೋಗ್ಯನ ಉದ್ರಿಸಿ ಅಂತ ಹೇಳ್ತಾ ನಮಸ್ಕಾರಗಳು.